ಹಾಯ್ ಎವ್ರಿವನ್. ಈ ಕ್ರಾಸ್ ಪಟ್ಟಿನ ಹಚ್ಚುವಾಗ ರೈಟ್ ಸೈಡ್ದು ಲೆಫ್ಟಿಗಾಗುತ್ತೆ, ಲೆಫ್ಟ್ದು ರೈಟಿಗಾಗುತ್ತೆ ಅಂತಾರೆ. ಅದು ಕ್ರಾಸ್ ಪಟ್ಟಿ ಸ್ಟಿಚ್ ಮಾಡೋದು ನಾನು ವಿಡಿಯೋ ಹಾಕಿದ್ದೀನಿ. ಆದರೆ ಇಲ್ಲಿಗೆ ಅಟ್ಯಾಚ್ ಮಾಡೋದನ್ನು ನಾನು ಇವಾಗ ತಿಳಿಸ್ತಾ ಇದ್ದೀನಿ ನೋಡಿ. ಇದನ್ನು ಹಚ್ಚೋವಾಗ ನೀವು ಇದು ಕೂಡ ಇಲ್ಲಿ ಸ್ಟಿಚ್ ಹಾಕಿದ್ದೀವಲ್ಲ, ಇದು ಹೀಗೆ ಇರಲಿ. ಈ ಕಡೆ ಇದು ಈ ಥರ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ, ಇದು ಕೂಡ ಹೀಗೆ ಇರಲಿ. ಹೀಗೆ ಇಟ್ಕೊಳ್ಳಿ, ಎರಡನ್ನೂ ಸಪ್ರೇಟ್ ಇದೆ ಅಂದ್ಕೊಳ್ಳಿ. ಇದನ್ನು ಈ ಪಕ್ಕ ಇಟ್ಕೊಂಡು ಆವಾಗ ನೋಡಿ ಈ ಥರ ತಗೊಳ್ಳಿ. ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಆಗುತ್ತೆ. ಈ ರೀತಿ ಸಪ್ರೇಟೇ ಇದೆ ಅಂದ್ಕೊಳ್ಳಿ. ನಾನು ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಆಗಲೇ, ಇವಾಗ ನೆನಪಾಯಿತು, ಹಾಗಾಗಿ ನಾನೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ರೀತಿ ಇದೂ ಉಲ್ಟಾನೇ ಇರಬೇಕು, ಇದೂ ಉಲ್ಟಾನೇ ಇರಬೇಕು. ಇದೆರಡೂ ಹಿಂಗೆ ಇಟ್ಬಿಟ್ಟು ಇವಾಗ ಇಲ್ಲಿ ಕರೆಕ್ಟಾಗಿ ಈ ಕಾರ್ನರು, ಈ ಕ್ರಾಸ್ ಪಟ್ಟಿದು ಈ ಕಾರ್ನರ್ನು ಇದನ್ನು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಆನಂತರ ಇದನ್ನು ಸ್ಟಿಚ್ ಮಾಡೋದು ಹೇಗೆ, ಇದು ಉಲ್ಟಾ ಸ್ಟಿಚ್ ಮಾಡೋದು ಹೇಗೆ, ಇದು ಹೊಲಿಗೆ ಎಲ್ಲ ಸ್ಟಿಚಿಂಗ್ ಕಾಣದೇ ಇರೋ ಹಾಗೆ ಅಂದರೆ ಇದನ್ನು ಈ ಭುಜದ ಕಡೆಯಿಂದ ಇದು ರೀತಿ ಸಣ್ಣದಾಗಿ ಸುತ್ಕೊಳ್ಳಿ. ಈ ರೀತಿ ನೀಟಾಗಿ ಸುತ್ತಕೊಂಡು ಅದನ್ನು ಈ ಮಧ್ಯದಲ್ಲಿ ಇಟ್ಕೊಂಡು, ಇಲ್ಲಾಗಲೇ ಸ್ಟಿಚ್ ಮಾಡ್ಕೊಂಡಿರ್ತೀರಲ್ಲ ಇದನ್ನು ಇಲ್ಲಿ ಎರಡು ನೋಡಿ, ಇದು ಸಪ್ರೇಟೇ ಇರುತ್ತಲ್ಲ ಲೈನಿಂಗ್ದು, ಇದನ್ನು ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ನಾನಿವಾಗ ಸ್ಟಿಚ್ ಹಾಕಿ ತೋರಿಸ್ತೇನೆ. ಇದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ನೋಡಿ. ಇದು ಕರೆಕ್ಟಾಗಿ ಈ ಥರ ಇಟ್ಕೊಳ್ಬೇಕು, ಎಳಿಬಾರ್ದು. ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಹೊಸದಾಗಿ ಕಲಿಯೋರು ನಿಧಾನವಾಗಿಯೇ ಸ್ಟಿಚ್ ಮಾಡಿ, ಅರ್ಜೆಂಟ್ ಏನಿರಲ್ಲ, ನೀವು ನಿಧಾನವಾಗೇ ಸ್ಟಿಚ್ ಮಾಡಿ.